ಆಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಏನಿವತ್ತು ಹೊಸಲು ತೋರಿಸ್ತಾ ಇದ್ದಾರೆ, ಏನು ವಿಶೇಷ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರ. ಖಂಡಿತವಾಗ್ಲೂ ಹೌದು, ವಿಶೇಷನಿವತ್ತು ನನ್ನ ಜೀವನದ ಬಹಳ ದೊಡ್ಡ ವಿಶೇಷ. ಏನು ಅಂದರೆ, ನಾನು ಮೈಸೂರಿಗೆ ಬಂದಿದ್ದೀನಿ. ಉತ್ತರಾದಿ ಮಠದಲ್ಲಿ ಧನ್ವಂತರಿ ನಾರಾಯಣ ಇದ್ದಾನೆ. ಅಧಿಕ ಮಾಸದ ಕೊನೆಯ ದಿನ. ನಾನು ಏನು ನಿಮ್ಮಷ್ಟು ಯಾವ ಸೇವೆನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಆದರೆ ಕೃಷ್ಣ ಏನು ಮಾಡ್ದ ಗೊತ್ತಾ, ಇವತ್ತು ನಾನು ಬೇಗ ಮೈ ತೊಳ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ದೇವರು ನಮಸ್ಕಾರ ಮಾಡಬೇಕು ಅಂತ ಒಂದು ನಮಸ್ಕಾರನೂ ಬಂದಿಲ್ಲ, ಅರ್ಧ ನಮಸ್ಕಾರ ಬಂದಿದ್ದೀನಿ. ನೋಡಿದ್ರೆ ಯಾರೊಬ್ಬರು ರಂಗೋಲಿ ಹಾಕ್ತೀರಾ ಅಂದರು. ಎಷ್ಟು ಜನ್ಮದ ಪುಣ್ಯನೋ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಇವತ್ತು ಕೃಷ್ಣ ನನ್ನಿಂದ ಅಧಿಕ ಮಾಸದ ಕೊನೆಯ ದಿವಸ ನೀನು ಇವತ್ತು ರಂಗೋಲಿ ಹಾಕು ಅಂತ ನನಗೆ ಹೇಳಿದ್ದಾನೆ. ನೋಡಿ, ನನಗೆ ಬಂದಂಗೆ ಹಾಕಿದ್ದೀನಿ ಅಷ್ಟೇ. ನಿಮ್ಮಷ್ಟು ಚೆನ್ನಾಗಿ ಬರಲ್ಲ, ಆದ್ರೂ ಕೃಷ್ಣಂಗೆ ಪ್ರೀತಿಯಾಗಲಿ ಅಂತ. ಇವಾಗ ಹೇಗೆ ಹಾಕಿದ್ದೀನಿ ಅಂತ ನೋಡ್ಕೊಂಬರೋಣ, ಬರ್ತೀರಾ? ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಷ್ಟು ದೊಡ್ಡ ಜಾಗ ಗೊತ್ತಾ? ಆ ಜಾಗದಲ್ಲಿ ತುಂಬ ಸುಸ್ತಾಯಿತು, ಆದ್ರೂ ಕೂಡ ಕೃಷ್ಣನಿಗೆ ಪ್ರೀತಿಯಾಗಲಿ ಅಂತ ನಾನು ರಂಗೋಲಿ ಹಾಕಿದ್ದೀನಿ. ಹೇಗೆ ಬರುತ್ತೋ, ನಾನು ನಮ್ಮನೇಲಿ ಹೆಂಗೆ ಹಾಕ್ತಿದ್ನೋ ಅದನ್ನು ಹಾಗೆ ಹಾಕಿದ್ದೀನಿ. ತುಂಬ ಸಿಂಪಲ್ಲಾಗಿ ಆಯಿತು. ಆದ್ರೂ ನನ್ನ ಕಡೆಯಿಂದ ಎಷ್ಟು ಜನ ಇದ್ದಾರೆ ಗೊತ್ತಾ ಇಲ್ಲಿ ಹೆಂಗಸರುಗಳು. ಆದರೆ ಅವ್ರಿಗೆಲ್ಲನೂ ಕೂಡ ಕೃಷ್ಣ ಹೇಳಿದೆ, ನನ್ನನ್ನು ಮಾತ್ರ ಗುರುತಿಸಿ ರಂಗೋಲಿ ಹಾಕು ಅಂತ ಹೇಳಿದ್ದಾನೆ ಅಂದರೆ ಅವನ ಆಶೀರ್ವಾದ ವಿಶೇಷವಾಗಿ ನನಗೂ ಇದೆ, ನಿಮಗೂ ಇದೆ. ಹೇಗೆ ಬಂದಿದೆಯೋ ನಗಬೇಡಿ, ನನಗೆ ಹೆಂಗೆ ಬಂದಿದೆಯೋ ಹಂಗೆ ಹಾಕಿದ್ದೀನಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಈಗ ಧನ್ವಂತರಿ ನಾರಾಯಣ ಕೃಷ್ಣಂದು ವೇಷ ಹಾಕ್ಕೊಂಡಿದ್ದಾನೆ, ನೋಡ್ಕೊಂಬರೋಣ, ಬರ್ತೀರಾ? ಹರೇ ಶ್ರೀನಿವಾಸ. ಮೊದಲಿಗೆ ನಮ್ಮ ಜಯತೀರ್ಥರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಅಧಿಕ ಮಾಸದಲ್ಲಿ ಏನು ಮಾಡಿದ್ರು ಅಧಿಕಸ್ಯ ಅಧಿಕ ಫಲಂ. ನೀವೇನು ಮಾಡಿದಿರೋ ಎಲ್ಲ ಡಬಲ್ ಆಗುತ್ತೆ, ಸರಿನಾ? ಈಗ ಬನ್ನಿ, ಒಬ್ಬರು ಬೃಂದಾವನ ತೋರಿಸ್ತೀನಿ. ಯಾರನ್ನು ನೋಡ್ತಾ ಇದ್ದೀರಾ? ಈಗ ಶ್ರೀ ಸತ್ಯ ಸಂತುಷ್ಟ ತೀರ್ಥರು. ಯಾರ್ಯಾರಿಗೆ ಬರೋಕ್ಕಾಗಲ್ವೋ, ಯಾರ್ಯಾರಿಗೆ ಅನಾರೋಗ್ಯ ಇದೆಯೋ ಅವ್ರಿಗೆಲ್ಲರೂ ಕೂಡ ಶ್ರೀ ಸತ್ಯ ಸಂತುಷ್ಟ ತೀರ್ಥ ಒಳ್ಳೇದು ಮಾಡಲಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇದು ಯಾರ್ಯಾರ್ದು ಪಾದಕ್ಕೆ? ಇನ್ನೂ ಸತಿ ಹೇಳಿ. ಹಾಂ ಹಾಂ ಹಾಂ, ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನೀವು ಸತ್ಯ ಸಂಕಲ್ಪ ತೀರ್ಥ ಬೃಂದಾವನ ನೋಡ್ತಾ ಇದ್ದೀರಾ. ಎಲ್ರಿಗೂ ಒಳ್ಳೆಯದಾಗಲಿ, ಭಕ್ತಿಯಿಂದ ನಮಸ್ಕಾರ ಮಾಡಿ. ಇವಾಗ ನಮ್ಮ ಕೃಷ್ಣ ಬಂದಿದ್ದಾನೆ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಎಲ್ಲರಿಗೂ ಕೂಡ, ನಿನ್ನ ಭಕ್ತರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಪ್ಪ, ಆಶೀರ್ವಾದ ಮಾಡೋ ಸ್ವಾಮಿ. ಅಧಿಕ ಮಾಸದ ಕೊನೆಯ ದಿನ ಎಲ್ಲರೂ ಪಾಪ ದಾನ ಧರ್ಮ ಸೇವೆಗಳು ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನೀನು ಆಶೀರ್ವಾದ ಮಾಡಿ ಅವರ ಆಸೆ ಎಲ್ಲ ಕೂಡ ಈಡೇರಿಸು. ಹರೇ ಶ್ರೀನಿವಾಸ, ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣಾಯ ನಮಃ. ಸಾಧ್ಯ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಅವರಿಗೆ ಅನಂತಶಃ ಸಾಷ್ಟಾಂಗ ನಮಸ್ಕಾರವನ್ನು ಮಾತ್ರ ಮಾಡಲು ಸಾಧ್ಯ. ಇಂತಹ ಒಂದು ವಿಶಿಷ್ಟವಾದಂತಹ ಈ ಒಂದು ರಾಜಸೂಯ ಯಾಗವೋ ಅಶ್ವಮೇಧ ಯಾಗವೋ ಅದಕ್ಕೆ ಕಿಂಚಿತ್ತೂ ನ್ಯೂನವಾಗದೇ ಇರುವಂತೆ ಎಲ್ಲ ರೀತಿಯ ವೈಭವದ ಈ ಕಾರ್ಯಕ್ರಮವನ್ನ ಆಯೋಜಿಸಿದಂತಹದ್ದು ಬಹಳ ದೊಡ್ಡದಾದಂತಹ ಅತ್ಯಂತ ಶ್ಲಾಘನೀಯವಾದಂತಹ ಕೆಲಸ. ನಮ್ಮ ಪಂಡಿತರಾದಂತಹ ಅನಿರುದ್ಧಾಚಾರ್ಯರು ಅನೇಕ ತಿಂಗಳುಗಳಿಂದ, ತುಂಬ ತಿಂಗಳುಗಳಿಂದ ಇದಕ್ಕಾಗಿ ಸತತ ಪರಿಶ್ರಮ, ನಾನಾ ವಿಧವಾದಂತಹ ಇದಕ್ಕಾಗಿ ತಾವು ಆಲೋಚನೆಯನ್ನ ಮಾಡಿದ್ದು, ಸಾಕಷ್ಟು ಜನರ ಜೊತೆಗೆ ಮಾತಾಡಿದ್ದು. ಅಷ್ಟೇ ಅಲ್ಲ, ದರ್ಶನ ಸ್ಪರ್ಶನಾಲಾಪೈಕಿ ನೀವೆಲ್ಲರೂ ಕೂಡ ಇದು ಒಂದು ಇಡೀ ಚಾತುರ್ಮಾಸ್ಯ ನಡೆದಂತೆ ನಡೆದಿದೆ. ಅನೇಕ ಊರುಗಳಿಂದ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಕರ್ನಾಟಕ ಎಲ್ಲ ಪ್ರಾಂತಗಳಿಂದಲೂ ಕೂಡ ಅನೇಕ ಭಕ್ತರು ಬಂದು ಆ ರಾಮದೇವರ ದರ್ಶನ, ಪಾದಪೂಜೆ, ಮುದ್ರಾಧಾರಣೆ, ಪ್ರಸಾದ ಇವೆಲ್ಲವನ್ನು ಕೂಡ ಸ್ವೀಕಾರ ಮಾಡಿ
ಆ ಪುರುಷೋತ್ತಮ ಮಾಸದಲ್ಲಿ ಅಧಿಕ ಮಾಸದಲ್ಲಿ ಆ ಭಗವಂತನ ಸೇವೆಯನ್ನು ಮಾಡಿ ಆ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಹಾಗೆ ದರ್ಶನ ಅಂತಂದ್ರೆ ಶಾಸ್ತ್ರಗಳು ನಿತ್ಯದಲ್ಲಿಯೂ ನಡೆಯುವಂತಹ, ಇಲ್ಲಿ ಬೆಳಿಗ್ಗೆ ಸ್ವಾಮಿಗಳ ಪಾದಪೂಜೆ ಆರಂಭ ಆಗೋಕ್ಕಿಂತ ಮುಂಚೆನೆ ಇಲ್ಲಿರುವಂತಹ ಭಕ್ತರೆಲ್ಲರೂ ಕೂಡ ವಾಯುಸ್ತುತಿ, ಸುಮಧ್ವಿಜಯ, ವೇದಗಳ ಪಾರಾಯಣ, 4 ವೇದಗಳ ಪಾರಾಯಣ ಇಲ್ಲಿ ನಿತ್ಯದಲ್ಲಿಯೂ ಕೂಡ ಮಾಡ್ತಾ ಇದ್ದರು. ಅಂದರೆ ಆ ರೀತಿಯಾಗಿ ದರ್ಶನ, ಎಲ್ಲ ದರ್ಶನಗಳ ಶ್ರವಣ ಪಾರಾಯಣವನ್ನು ಕೂಡ ಇಲ್ಲಿ ನಡೆದಿದೆ. ಅಂತಹ ಯಾಕೆ ಅಂತಂದರೆ ನಾವು ಕೇಳ್ತೇವೆ, ನಕ್ಷಮ್ಮಯಾನಿ ತೀರ್ಥಾನಿ ನದೇವ ಮೃಚ್ಛಿಲಾಮಯ ತೇ ಪುನಃ ತಿರುಕಾಲೇನ ದರ್ಶನಾದೇವ ಸಾಧವ. ಕೇವಲ ನಾವು ಹಿರಿಯರ ಸ್ವಾಮಿಗಳ ದೊಡ್ಡವರ ದರ್ಶನ ಮಾಡುವುದರಿಂದಲೇ ನಾವು ಪುನೀತರಾಗ್ತೇವೆ ಅಂತ ಕೇಳಿದ್ದೇವೆ, ಸ್ವಾಮಿಗಳ ಬಾಯಿಯಿಂದ ಕೇಳಿದ್ದೇವೆ. ಇದಕ್ಕೆ ಏನು ಫಲ ಅನ್ನೋದನ್ನು ಅಧಿಕ ಮಾಸದ ಮಹಾತ್ಮೆಯಲ್ಲಿ ನಾವು ಕೇಳ್ತೇವೆ. ನದೃಶಂ ತೀರ್ಥಮಸ್ತಿ ನತಾದೃಶಂ ತೀರ್ಥಮಸ್ತಿ ಶ್ರೀಮದ್ ಭಾಗವತಾತ್ ಪರಂ ಮಲೆ ಶ್ರೀ ಭಾರತೀ ವಾಯು ಪೀಠಕೇನೈವ ಯಚ್ಛ್ರುತಂ ಶ್ರೀಮದ್ ಭಾಗವತಂ ಭಕ್ತ್ಯ ಶ್ರೋತವ್ಯಂ ಪುರುಷೋತ್ತಮೆ ತತ್ಪುಣ್ಯಂ ವಚಸಾಂ ವಕ್ತುಂ ವಿಧಾತಾಪಿ ನ ಶಕ್ನುಯಾತ್. ಅಂದರೆ ನಾವು ಶ್ರೀಮದ್ ಭಾಗವತವನ್ನು ಸ್ವಾಮಿಗಳ ಮುಖಕಮಲಗಳಿಂದ ಕೇಳಿದ್ದೇವೆ. ಸ್ವಾಮಿಗಳ ಮುಖಕಮಲಗಳಿಂದ ನಾವು ಕೇಳಿದ್ದೇವೆ. ಕೇಳಿದ್ದರಿಂದ ಏನು ಫಲ ಅಂತಂದರೆ, ಪುರುಷೋತ್ತಮ ಮಾಸದಲ್ಲಿ ಭಾಗವತವನ್ನು ಯಾವಾಗಲೂ ಕೇಳಿದ್ರೂ ಕೂಡ ಅಧಿಕವಾದಂತಹ ಪುಣ್ಯ ಅಂತ ಅನ್ನೋದು ಇದ್ದೇ ಇದೆ. ಅದು ಪುರುಷೋತ್ತಮ ಮಾಸ, ಅಧಿಕ ಮಾಸದಲ್ಲಿ ಪಂಡಿತರಿಂದ ಜ್ಞಾನಿಗಳಿಂದ ಕೇಳಿದರೇನೆ ಅದು ಅನಂತ ಪುಣ್ಯ. ಅಂತಹದ್ದು ನಿತ್ಯದಲ್ಲಿಯೂ ಕೂಡ ಆ ಚತುರ್ಯುಗ ಮೂರ್ತಿಯಾದಂತಹ ಮೂಲರಾಮದೇವರನ್ನ, ಮೂಲಸೀತಾದೇವಿಯರನ್ನ, ದಿಗ್ವಿಜಯರಾಮದೇವರನ್ನ, ವ್ಯಾಸಮುಷ್ಟಿಗಳನ್ನ ಮುಟ್ಟಿ ಪೂಜೆ ಮಾಡಿ ಅನುಸಂಧಾನದಿಂದ ಭಕ್ತಿಯಿಂದ ಅಲ್ಲಿರುವಂತಹ ವರ್ಣಾಭಿಮಾನಿ ದೇವತೆಗಳನ್ನು ಕೂಡ ಅನುಸಂಧಾನಿಸ್ತಾ ನಮಗೆ ಉಪದೇಶವನ್ನ ಮಾಡ್ತಾ ಇರುವಂತಹ ಆ ಗುರುಗಳ ಬಾಯಿಯಿಂದ ನಾವು ಏನು ಕೇಳಿದ್ದೇವೆ, ಆ ಕೇಳಿರುವುದಕ್ಕೆ ಏನು ಫಲ ಅಂತಂದರೆ ವಿಧಾತಾಪಿ ನ ಶಕ್ನುಯಾತ್. ಪುರುಷೋತ್ತಮ ಮಾಸದಲ್ಲಿ ನಾವು ಆ ಭಾಗವತವನ್ನು ಕೇಳುವುದರಿಂದ ಅದರಿಂದ ಏನು ಫಲ ಅಂತ ಅನ್ನೋದನ್ನು ಸಾಕ್ಷಾತ್ ಬ್ರಹ್ಮದೇವರು ಕೂಡ ಹೇಳಲಿಕ್ಕೆ ಶಕ್ಯ ಇಲ್ಲಂತೆ. ಅಂತಹ ಭಾಗವತವನ್ನು ಅಂತಹ ಗುರುಗಳ ಬಾಯಿಯಿಂದ ನಾವು ಕೇಳಿದ್ದೇವೆ. ವಿದ್ಯಾಂ ಧನಾರ್ಥಿ ಸುಸಿದ್ಧಂ ಸಿದ್ಧಿಕಾಮುಕಃ ಕೋಶಕಾಮೋ ಲಭೇತ್ ಕೋಶಂ ಮೋಕ್ಷಾರ್ಥಿ ಮೋಕ್ಷಮಾಪ್ನುಯಾತ್. ಯಾರು ವಿದ್ಯೆಯನ್ನು ಅಂದರೆ ಅನೇಕ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳಿಂದ ನಾವು ಸ್ವಾಮಿಗಳ ಹತ್ರ ಬಂದು ಫಲಮಂತ್ರಾಕ್ಷತೆಗಳನ್ನು ಕೇಳ್ತೇವೆ. ಅಧಿಕ ಮಾಸದಲ್ಲಿ ನಾವು ಏನು ಫಲಮಂತ್ರಾಕ್ಷತೆಗಳನ್ನು ಪಡೆದಿದ್ದೇವೆ, ವಿದ್ಯೆ ಬೇಕಾದವನಿಗೆ ವಿದ್ಯೆ, ಯಾವುದು ಏನು ಬೇಕೋ ಎಲ್ಲವೂ ಕೂಡ ಸಿಗ್ತದೆ. ಮೋಕ್ಷಾರ್ಥಿ ಮೋಕ್ಷಮಾಪ್ನುಯಾತ್. ಮೋಕ್ಷವೂ ಕೂಡ ನಮ್ಮ ಶ್ರೀಮದಾಚಾರ್ಯರ ಭಾಗವತಾಮೃತವನ್ನು ಕೇಳಿದ್ದಕ್ಕೆ ನಮಗೆ ವಿಶೇಷವಾದಂತಹ ಮೈಸೂರಿನಲ್ಲಿರುವಂತಹ ಎಲ್ಲ ಕಡೆಗೂ ಆನ್ಲೈನಲ್ಲೂ ಕೇಳುವಂತಹ ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹ ಅಂತನ್ನೋದು ಆಗಿದೆ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮ ಅಂತನ್ನೋದು ಅಂದರೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದರೆ ಗುರುಗಳಲ್ಲಿ ಭಕ್ತಿಯಿಂದ ನಾವು ಮಾಡಬೇಕು ಎಂದಂತೆ ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಆ ಗುರುಗಳ ಪಾದುಕೆಗಳ ದರ್ಶನವಿಲ್ಲದಲೇ ಸ್ವಾಮಿಗಳು ಯಾವ ಕಾರ್ಯಕ್ರಮವನ್ನು ಮಾಡುವುದಿಲ್ಲ. ಹಾಗೆ ಆ ಗುರುಗಳ ಪಾದುಕೆಗಳನ್ನು ತಲೆಯ ಮೇಲೆ ಹೊತ್ತಿಕೊಂಡು ಇಲ್ಲಿಗೆ ಬಂದು ಈ ಅಧಿಕ ಮಾಸದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಚಂದ್ರ ತಾರಾಬಲ ಶ್ರೀಮನ್ ಮೂಲರಾಮಚಂದ್ರ ದೇವರವರು ಚತುರ್ಯುಗ ಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ಚಿತ ಶ್ರೀಮನ್ ಮೂಲರಾಮಚಂದ್ರ ದೇವರವರು ಚತುರ್ಯುಗ ಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ಚಿತ ಶ್ರೀಮನ್ ಮೂಲರಾಮಚಂದ್ರ ದೇವರವರು ಮಂದೇವರಾನಂದಂ ಶಸ್ಯಂ ಧನವಂದನಂ ಶುಭಲೀಲ ಜಗನ್ಮೂಲ ರಾಮಂ ಪೂರ್ಣಧಿಯಾರ್ಚಿತಂ ಶ್ರೀ ಮೂಲ ಸೀತಾಪದೇ ಶ್ರೀಮನ್ಮೂಲ ರಾಮಚಂದ್ರ ಸ್ವಾಮಿ ಭಗವಾನ ಕೀ ಶ್ರೀ ದಿಗ್ವಿಜಯ ರಾಮಚಂದ್ರ ಸ್ವಾಮಿ ಭಗವಾನ ಕೀ ಶ್ರೀ ಗೋಪಾಲ ಕೃಷ್ಣ ಭಗವಾನ ಕೀ ಶ್ರೀ ವೇದವ್ಯಾಸ ಗುರು ಮಹಾರಾಜ ಕೀ ಶ್ರೀ ಶ್ವೇತವರಾಹ ಸ್ವಾಮಿ ಭಗವಾನ ಕೀ ಶ್ರೀ ರೋಗ ವಿಮೋಚನ ಧನ್ವಂತ್ರಿ ಭಗವಾನ ಕೀ
ಶ್ರೀನಿವಾಸ. ಅಧಿಕ ಮಾಸದ ಕೊನೆಯ ದಿನ ಇವತ್ತು ಧನ್ವಂತರಿ ನಾರಾಯಣ ಪುಷ್ಪಾಲಂಕಾರದಿಂದ ಕಂಗೊಳಿಸುತ್ತಿದ್ದಾನೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಮಧ್ಯದಲ್ಲಿ ನೋಡಿ ಏಲಕ್ಕಿಯಿಂದ ಮಾಡಿದ ಒಳ್ಳೆ ಹಾರನ ಹಾಕ್ಕೊಂಡಿದ್ದಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಸೇವಾ ಏನಿದೆ, ನಿಮ್ಮ ದಾನ ಎಲ್ಲನೂ ಕೂಡ ಕೃಷ್ಣನಿಗೆ ಪ್ರೀತಿಯಾಗಲಿ. ಹರೇ ಶ್ರೀನಿವಾಸ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.